ನಿನ್ನ ಶ್ಯಾಮ್ನ ಕಾಪಾಡಿ ನಿನ್ಗೆ ಒಪ್ಸಿದ್ರೆ ಪ್ರತಿಫಲವಾಗಿ ನನಗೇನು ಕೊಡ್ತೀಯ? ನೀವು ಕೇಳಿದ್ ಕೊಡ್ತೀನಿ. ನಿಜವಾಗ್ಲು? ಖಂಡಿತವಾಗ್ಲು. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ ಶ್ಯಾಮ್ನ ಉಳಿಸ್ಕೊಡಿ. ನೀವು ಕೇಳಿದ್ ಕೊಡ್ತೀನಿ. ನನಗೆ ನೀನು ಬೇಕು. ನಿನ್ನ ಶ್ಯಾಮ್ನ ಜೀವಂತವಾಗಿ ಸುರಕ್ಷಿತವಾಗಿ ಕರ್ಕೊಂಡ್ ಬರೋ ಹೊತ್ತಿಗೆ ನೀನು ನನಗೋಸ್ಕರ ಸಿದ್ಧವಾಗಿ ಇಲ್ಲಿಗೆ ಬರ್ಬೇಕು. ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್ ಡಿಂಗ್ 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 ಡಾಂಗ್ ಡಿಂಗ್ ಡಾಂಗ್ ಡಾಂಗ್. ಮಿಸ್ಟರ್ ರಾಮ್, ಆಗ್ಲೇ ವಾಣಿ ಬಂದ್ಬಿಟ್ಟಿದ್ದಾಳೆ. ಇವತ್ತೇ ಲವ್ ವಿಷಯ ಎಲ್ಲ ಮಾತಾಡ್ಬೇಡು. ಅಮ್ಮ ಅವರೆಲ್ಲಿದ್ದಾರ? ಅವ್ರ ಚೇಂಬರ್ ಅಲ್ಲಿ ಇದಾರೆ ಸರ್. ಬಹಳ ಖುಷಿಯಾಗಿದ್ದೀರಾ? ಆಮೇಲೆ ಹೇಳ್ತೀನಿ. ವಾಣಿ, ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಮ್ ತಂದೆಗೆ ಹೇಳಿ ನಮ್ ಮದ್ವೆಗೆ ಏರ್ಪಾಟ್ ಮಾಡ್ಬಿಡ್ತೀನಿ. ಶ್ಯೂರ್. ಇನ್ ಲೇಟ್ ಮಾಡೋದೇ ಬೇಡ. ವಾಣಿ ಹಿಯರ್. ನಾನು ಶ್ಯಾಮ್ ಮಾತಾಡ್ತಿರೋದು. ಇಷ್ಟೊತ್ತಾದ್ರೂ ರಾಮ್ ಮನೆಗೆ ಬರ್ಲಿಲ್ಲ. ನಿನ್ನೇನಾದ್ರೂ ಕೆಲಸ ಮೇಲೆ ಕಳಿಸ್ದ್ಯಾ? ಇಲ್ವಲ್ಲ. ಈ ರೀತಿ ಹೇಳ್ದೆ ಕೇಳ್ದೆ ಅವನು ಎಲ್ಲಿಗೂ ಹೋಗೋನಲ್ಲ. ನನ್ಗಾಗೋ ತುಂಬಾ ಗಾಬರಿ ಆಗ್ತಿದೆ. ಅದಕ್ಕೆ ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ತೀರಿ? ನಿಮ್ ರಾಮ್ ಏನ್ ಹೇಳೆ ಮಗುನ ತಪ್ಪಿಸ್ಕೊಂಡು ಹೋಗಕ್ಕೆ? ಹಾಗಲ್ಲ ವಾಣಿ, ನನ್ ಪ್ರಾಣನೇ ಆಗಿರೋ ಅವನನ್ನ ಬಿಟ್ಟು ನನ್ ಕೆಲ ಒಂದ್ ನಿಮಿಷ ಕೂಡ ಇರೋಕ್ಕಾಗಲ್ಲ. ಒಳ್ಳೆ ಪ್ರಾಣ ಸ್ನೇಹಿತರು. ರಾಮ್ ಎಲ್ಲೋಗಿರ್ಬೋದು? ವಾಣಿ ಒಳ್ಳೆ ಕೊಂಬೆ ಇದ್ದಾಗಿದ್ದಾಳಲ್ಲೋ. ರಂಭೆ. ಅದೇ ಅದೇ ಆಗಿದ್ದಾಗೋಗ್ಲಿ, ಹಿಡಿಲೇಬೇಕು. ಏನ? ಅವಳ ಕೈನ. ಕಮಾ ವಾಣಿ, ಇದು ಇದು ನನ್ ನೋವು ಅಲ್ಲ 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 ಅಲ್ಲ, ಲವ್. ಯು ಟೇಕಿಂಗ್, ಐ ಲುಕಿಂಗ್. ರೀ ಮಿಸ್ಟರ್, ಪದೇ ಪದೇ ಬಂದು ಇಲ್ಲಿ ತೊಂದರೆ ಕೊಡ್ತಿದ್ರಲ್ಲ, ಯಾರು ನೀವು? ಯಾರು? ನಾನ್ ಯಾರು? ಯಾಕಿಲ್ ಕಮಿಂಗ್? ಯು ಟೆಲಿಂಗ್, ಐ ಸಿಟಿಂಗ್. ಓಕೆ ಸರ್. ಮೇಡಮ್, ಇವರು ಇಡೀ ಕರ್ನಾಟಕಕ್ಕೆ ದೊಡ್ಡ ಲೇಜಿ, ಕ್ರೇಜಿ. ಆ ಮೂಲೆಯಿಂದ ಈ ಮೂಲೆಯವರೆಗೂ ಫೇಮಸ್ಸು. ಸಿಂಪಲ್ ಆಗಿ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರಿಗೂ ನಿಮಗೂ ಚಿಕ್ಕ ವಯಸ್ಸಲ್ಲೇ ಗಂಟು. ಈಗ ಸದ್ಯಕ್ಕೆ ಮದುವೆ ಮಂಟಪ ರೆಡಿ ಮಾಡೋದು, ಹಸೆ ಮನೆ ಮೇಲೆ ಇಬ್ರು ಕೂತ್ಕೊಳ್ಳೋದು, ಇವರು ನಿಮ್ ಕುತ್ತಿಗೆಗೆ ತಾಳಿ ಕಟ್ಟೋದು, ಅಷ್ಟೇ ಬಾಕಿ ಉಳಿದಿರೋದು. ರೀ ಮಿಸ್ಟರ್, ಒಳ್ಳೆ ಮಾತಿಂದ ಎದ್ದು ಹೊರಟೋಗಿ, ಇಲ್ಲಾಂದ್ರೆ ಪೊಲೀಸ್ನವ್ರು ಕಳಿಸಿ ಬೆಲ್ಟಿಂದ ಬಿಗಿಸ್ಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ನನಗೇನು ಹೊಸದಲ್ಲ, ಮಾವನ್ ಮನೆ ಇದ್ದಾಗೆ. ಆಗಾಗ ಹೋಗ್ ಬಂದ ಅಭ್ಯಾಸ ಇದೆ. ಅದು ಏನಪ್ಪಾ ಅಂದ್ರೆ, ನನಗ್ ಹುಚ್ಚರಿಯಾಗ ಮುಂಚೆ ಆಚೆ ಹೋಗ್ತೀರಾ ಇಲ್ವೋ? ನೋಡಿ ವಾಣಿ, ನಮ್ಮಪ್ಪ ಅವತ್ತೇ ನೀನ್ ಗ್ಯಾರೇಜ್ ಮಾಡ್ಕೊ ಅಂತ ಅಂದ್ರು. ಮ್ಯಾರೇಜು? ಅದೇ ಮಾಡ್ಕೊ ಅಂದ್ರು. ಬಲವಂತ ಮಾಡ್ಬೇಡಪ್ಪ, ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ ಲೈಫು ಪಾಪಿ ಆಗಿರುತ್ತೆ ಅಂತಂದೆ. ಹ್ಯಾಪಿ. ಲುಕ್ ಮಿಸ್ಟರ್, ಈ ಜನ್ಮದಲ್ಲಿ ನಾನು ಯಾರನ್ನಾದ್ರೂ ಮದ್ವೆ ಆಗ್ತೀನಿ ಅಂದ್ರೆ ಅದು ಶ್ಯಾಮ್ ಒಬ್ರನ್ನೇ, ಗೊತ್ತಾಯ್ತಾ? ಆ ಶ್ಯಾಮ್ ನಿಂಗ್ ಸಿಕ್ಕಿದ್ರೆ ತಾನೆ ನೀನ್ ಮದ್ವೆ ಮಾಡ್ಕೊಳ್ಳೋದು. ಅವನ್ನ ನಮ್ ಬಾಡಿ ಗಾರ್ಡ್ಸು ನಮ್ ತೋಟದಲ್ಲಿಟ್ಟು ಕಾವಲ್ ಕಾಯ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಾನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ಅವನ್ ಹೆಣನ ನಿನಗೆ ಪ್ರೆಸೆಂಟ್ ಮಾಡಕ್ಕೆ. ವಾಣಿ, ರಾಮ್, ಶ್ಯಾಮಿಗೆ ಆಪತ್ತಲ್ಲಿದ್ದಾರೆ. ನವೀನ್ ಕಡೆ ರೌಡಿಗಳು ಶ್ಯಾಮ್ನ ಹೊಡೆದು ತೋಟದಲ್ಲಿ ಕೂಡಾಕಿದಾರಂತೆ. ಪ್ಲೀಸ್ ನನ್ ಶ್ಯಾಮ್ನ ಕಾಪಾಡಿ. ನಿನ್ನ ಶ್ಯಾಮ್ ಅವನು? ಶ್ಯಾಮ್ ಅಂದ್ರೆ ನಿನ್ಗೆ ಅಷ್ಟಿಷ್ಟ ಇಷ್ಟನ? ಹೌದು. ಯಾಕೆ? ನಾನು ಅವ್ರನ್ನ ಮನಸಾರ ಪ್ರೀತಿಸ್ತಿದ್ದೀನಿ, ಅದಕ್ಕೆ. ಸುಳ್ಳು, ನಾನ್ ನಂಬಲ್ಲ. ನಾನ್ ನಿಜ ಹೇಳ್ತಿದ್ದೀನಿ ರಾಮ್. ಶ್ಯಾಮ್ಗೋಸ್ಕರ ನನ್ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡಿ ಪ್ಲೀಸ್. ನನ್ ಶ್ಯಾಮ್ನ ಉಳಿಸ್ಕೊಡಿ, ನನ್ ಶ್ಯಾಮ್ನ ಕಾಪಾಡಿ.
ನಿನ್ನ ಶ್ಯಾಮ್ನ ಕಾಪಾಡಿ ನಿನ್ಗೆ ಒಪ್ಸಿದ್ರೆ ಪ್ರತಿಫಲವಾಗಿ ನನಗೇನ್ ಕೊಡ್ತೀಯ? ನೀವ್ ಕೇಳಿದ್ ಕೊಡ್ತೀನಿ. ನಿಜವಾಗ್ಲು? ಖಂಡಿತವಾಗ್ಲು. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ ಶ್ಯಾಮ್ನ ಉಳಿಸ್ಕೊಡಿ. ನೀವ್ ಕೇಳಿದ್ ಕೊಡ್ತೀನಿ. ನನಗೆ ನೀನು ಬೇಕು. ನಿನ್ನ ಶ್ಯಾಮ್ನ ಜೀವಂತವಾಗಿ ಸುರಕ್ಷಿತವಾಗಿ ಕರ್ಕೊಂಡ್ ಬರೋ ಹೊತ್ತಿಗೆ ನೀನು ನನಗೋಸ್ಕರ ಸಿದ್ಧವಾಗಿ ಇಲ್ಲಿಗೆ ಬರ್ಬೇಕು. ನಿನ್ನ ಶ್ಯಾಮ್ನ ಜೀವಂತವಾಗಿ ಸುರಕ್ಷಿತವಾಗಿ ಕರ್ಕೊಂಡ್ ಬರೋ ಹೊತ್ತಿಗೆ ನೀನು ನನಗೋಸ್ಕರ ಸಿದ್ಧವಾಗಿ ಇಲ್ಲಿಗೆ ಬರ್ಬೇಕು.